ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲ್ಯಾಕ್ಸ್. ನಾನು ಇವತ್ತಿನ ಒಂದು ಲಾಗಲ್ಲಿ ಬಂದು ನಿಮಗೆ ಹೇರ್ಗೆ ಡ್ಯಾಂಡ್ರಫ್ ಆಗಿದ್ದರೆ, ಹಾಗೆ ತಲೆಯಲ್ಲಿ ತುಂಬ ತುರಿಕೆ ಆಗಿದ್ದರೆ ಅದಕ್ಕೆ ಒಂದು ಬೆಸ್ಟ್ ಈಸಿ ಒಂದು ರೆಮಿಡಿನ ಹೇಳ್ತಾ ಇದ್ದೀನಿ. ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು. ಸೊ ಈ ಒಂದು ರೆಮಿಡಿನ ಮಾಡೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋಲ್ಲ. ಹಾಗೆ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ, ಉಂಡಿಂದರೆ, ತುರಿಕೆಗಳಿದ್ದರೆ, ಕೆಲವೊಬ್ಬರಿಗೆ ಡಸ್ಟ್ ಅಲರ್ಜಿಯಿಂದ ತುರಿಕೆಗಳಾಗ್ತಾ ಇರುತ್ತೆ. ಹಾಗೆ ಕೆಲವೊಬ್ಬರಿಗೆ ಉಂಡೆ ಆಗಿರುತ್ತೆ ಕೆರೆದು, ಆ ಥರ ಎಲ್ಲ ಏನಾದರೂ ಇದ್ದರೆ, ಇನ್ಫೆಕ್ಷನ್ ಇದ್ದರೆ ಬೇಗ ಕಮ್ಮಿ ಆಗುತ್ತೆ. ಅದಕ್ಕೆ ಏನು ಯೂಸ್ ಮಾಡೋದು ಅಂತ ಹೇಳಿದ್ರೆ, ಜಸ್ಟ್ ಬೇವಿನ ಸೊಪ್ಪು, ಇವಾಗ ಫ್ರೆಶ್ ಆಗಿರೋ ಒಂದು ಬೇವಿನ ಸೊಪ್ಪನ್ನ ಕಿತ್ಕೊಂಬಂದು ಯೂಸ್ ಮಾಡ್ತಿದ್ದೀನಿ. ಇದನ್ನು ಒಣಗಿದರೆ ಸರಿಯಾಗಿ ಬರೋಲ್ಲ, ಹಸಿದೆ ಆದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ತಂದು ಚೆನ್ನಾಗಿ ಸಣ್ಣದಾಗಿ ರುಬ್ಬಬೇಕು. ಈ ಸಿಪ್ಪೆ ಸಮೇತ ಇರೋದನ್ನ ಹಚ್ಕೊಂಡ್ರೆ ತಲೆಯಲ್ಲಿ ತುಂಬ ಆಗಾಗ್ಗೆ ಉಳ್ಕೊಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಇದರಿಂದ ರಸನ ತೆಗಿಬೇಕು. ಈ ಥರ ಚೆನ್ನಾಗಿ ರುಬ್ಕೊಂಡು ರಸ ತೊಗೊಂಡ್ರೆ ಬೇವಿನ ಸೊಪ್ಪಿನ ರಸ ಏನು ಬರುತ್ತಲ್ಲ ಅದು ಫುಲ್ಲಾಗಿ ಬರುತ್ತೆ. ಈಗ ನೀವು ಡೈರೆಕ್ಟಾಗಿ ಇದನ್ನು ಹಾಗೆ ಅಪ್ಲೈ ಮಾಡ್ಬೋದು, ಇಲ್ಲ ಅಂದರೆ ಬಿಸಿ ಮಾಡಿ ಅಪ್ಲೈ ಮಾಡ್ಬೋದು. ನಮ್ಮದು ಇವಾಗ ಬಾಣಂತನ ನಡೀತಾ ಇರೋದ್ರಿಂದ ಇವಾಗ ನಾವು ಹಸಿದು ಹಚ್ಚೋಕ್ಕೆ ಆಗಲ್ಲ. ಸೊ ಕೋಲ್ಡ್ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಬಿಸಿ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಈ ಥರ ಬಿಸಿ ಮಾಡಿಬಿಟ್ಟು ತೊಗೋತಾ ಇದ್ದೀನಿ. ಇದಕ್ಕೆ ನೀವೇನು ಆ್ಯಡ್ ಮಾಡಬೇಕಪ್ಪ ಅಂತಂದರೆ, ಸ್ವಲ್ಪ ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡಬೇಕು. ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡಿ ಹಚ್ಚೋದ್ರಿಂದ ಮಾಯ್ಶ್ಚರೈಸಿಂಗ್ ಆಗೂ ಕೂಡ ಇರುತ್ತೆ, ಹಾಗೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ, ಹಾಗೆ ತುರಿಕೆ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಈ ಥರ ಒಂದು ಕಾಟನ್ ತೊಗೊಂಡು ಸ್ಕಾಲ್ಪಿಗೆ ನೀಟಾಗಿ ಅಪ್ಲೈ ಮಾಡಬೇಕು. ಕಾಟನಲ್ಲಿ ಅಪ್ಲೈ ಮಾಡೋದ್ರಿಂದ ಡೈರೆಕ್ಟಾಗಿ ಸ್ಕಾಲ್ಪಿಗೆ ಹೋಗುತ್ತೆ, ಯಾಕಂದರೆ ತುಂಬ ನೀರಾಗಿರೋದ್ರಿಂದ ಅದು ಕೈಯಲ್ಲಿ ಎತ್ಕೊಳ್ಳೋಕ್ಕಾಗಲ್ಲ. ಸೊ ಇಲ್ಲ ಸ್ಪ್ರೇ ಬಾಟಲ್ ಇದ್ದರೆ ನಿಮಗೆ ಸ್ಪ್ರೇ ಬಾಟಲ್ನ ಯೂಸ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಈ ಥರ ಚೆನ್ನಾಗಿ ಸ್ಕಾಲ್ಪಿಗೆ ಹಚ್ಚಿ ನೀಟಾಗಿ ಮಸಾಜ್ ಕೊಡಬೇಕು. ಒಂದು 1/2 ಅವರ್ 1 ಅವರ್ ವರೆಗೂ ವೆಯ್ಟ್ ಮಾಡಿ ಆಮೇಲೆ ನಾವು ಹೆಡ್ ಬಾತ್ನ ಮಾಡಬೇಕು. ಇದನ್ನು ಯೂಸ್ ಮಾಡುವಾಗ ಏನಪ್ಪ ಅಂತಂದರೆ, ಆಚೆ ಅಂದರೆ ನಮ್ಮ ಸ್ಕಿನ್ನಿಗೆ ಏನಾದರೂ ಅಲರ್ಜಿ ಆಗಿದರೆ ಆ ಭಾಗಕ್ಕೂ ಕೂಡ ಯೂಸ್ ಮಾಡೋದು. ಅಂದರೆ ಫೇಸಲ್ಲಿ ಏನಾದರೂ ಕರೆಗಳಿದ್ದರೆ ಅಥವಾ ಬೇರೆ ಭಾಗ ಅಂದರೆ ಬಾಣಂತನದಲ್ಲಿ ಸ್ವಲ್ಪ ಕೆರೆತ ಮೈ ಆ ಥರ ಎಲ್ಲ ಬರ್ತಾ ಇರುತ್ತಲ್ವ, ಆ ಜಾಗಕ್ಕೂ ಕೂಡ ಇದನ್ನ ಹಚ್ಕೊಂಡು 1 ಅವರ್ ಬಿಟ್ಟಾದಮೇಲೆ ನಾವು ಸ್ನಾನ ಮಾಡೋದ್ರಿಂದ ತುರಿಕೆ ಕೂಡ ಕಮ್ಮಿ ಆಗುತ್ತೆ. ಎಲ್ಲದಕ್ಕೂ ಬೆಸ್ಟ್ ಅಂತ ಹೇಳಿದರೆ ಇದು ಒಂದು ಬೇವಿನ ಸೊಪ್ಪಿನ ರಸ. ಈ ರಸನ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಈಗ ನಾವು ತಂದು ಬೇವಿನ ಎಣ್ಣೆ ಅಥವಾ ಏನೋ ಆಗಿರ್ಬೋದು, ಅದಕ್ಕಿಂತ ಪವರ್ಫುಲ್ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಇದನ್ನು ಡೈರೆಕ್ಟಾಗಿ ನಾವೊಂದು ಸೊಪ್ಪನ್ನು ತಂದು ಅರಿದು ಅದರಿಂದ ರಸ ತೆಗ್ದಿರೋದ್ರಿಂದ ನಮಗೆ ಒಂದು ಪ್ಯೂರ್ ಆಗಿರೋವಂಥ ಲಿಕ್ವಿಡ್ ಇರುತ್ತೆ. ಸೊ ಹಾಗಾಗಿ ನಾವು ಜೆನ್ಯೂನಾಗಿ ನಾವೇ ಮಾಡ್ಕೊಂಡಿರೋದ್ರಾಗಿರೋದ್ರಿಂದ ಇದು ಒಳ್ಳೆ ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಈ ಥರ ನೀಟಾಗಿ ಸ್ಕಾಲ್ಪಿಗೆ, ಆಮೇಲೆ ನಿಮಗೆ ಉಂಡೆಲ್ಲ ಇರುತ್ತಲ್ಲ ಪರ್ಟಿಕ್ಯುಲರ್ ಆಗಿರೋ ಜಾಗಕ್ಕೆ ಇದನ್ನು ಅಪ್ಲೈ ಮಾಡಿದ್ರೆ ಸ್ವಲ್ಪ ಏನಾದರೂ ಕಟ್ಟುಂಡು ಆ ಥರ ಏನಾದರೂ ಸ್ವಲ್ಪ ಗಾಯ ಥರ ಆದರೆ ಸ್ವಲ್ಪ ಉರಿಯುತ್ತೆ. ಆ ಥರ ಏನಾದರೂ ಇದ್ದರೆ ಸ್ವಲ್ಪ 1-2 ನಿಮಿಷ ಉರಿಯುತ್ತೆ, ಆಮೇಲೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಬೇಕು ಅಂದರೆ ನೀವು ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಇಟ್ಸ್ ಓಕೆ, ಪರವಾಗಿಲ್ಲ, ಬರೀ ನೀಮೊಂದೇ ಸಾಕಾಗುತ್ತೆ. ಈಗ ನಾನು ಹೇಳಿದೆ ಲಾಸ್ಟ್ ವೀಡಿಯೋದಲ್ಲಿ ನನಗೆ ಸ್ವಲ್ಪ ಡ್ಯಾಂಡ್ರಫ್ ಇತ್ತು ಅಂತ ಹೇಳ್ಬಿಟ್ಟು, ಅದು ಡ್ಯಾಂಡ್ರಫ್ ಥರ ನೀರು ಚೇಂಜ್ ಆಗಿದ್ದಕ್ಕೆ ಆ ಥರ ಆಗಿದೆ. ಅಂದರೆ ನಾವು ಮನೆ ಬೇರೆ ಮಾಡಿದ್ದೀವಿ, ಸೊ ಇವಾಗ ಅಲ್ಲಿ ನೀರಿಗೂ ಅದಕ್ಕೂ ಚೇಂಜ್ ಆಗಿರೋದ್ರಿಂದ ಅಂದ್ಕೊತೀನಿ ಸ್ವಲ್ಪ ಡ್ಯಾಂಡ್ರಫ್ ಥರ ಆಗಿತ್ತು. ಸೊ ಅದಕ್ಕೆ ನಾನು 2 ಟೈಪು ನಾನು ಡ್ಯಾಂಡ್ರಫ್ಗೆ ಟ್ರೀಟ್ಮೆಂಟ್ ಈಗ 2 ವೀಕ್ಲಿ ಒನ್ಸ್ ಹೆಡ್ ಬಾತ್ ಮಾಡೋದ್ರಿಂದ ಸೆಕೆಂಡ್ ಟೈಮ್ ಏನು ಅಪ್ಲೈ ಮಾಡ್ತಿದ್ದೀನಿ ಅದನ್ನು ವೀಡಿಯೋ ಮಾಡಿಬಿಟ್ಟು ನಿಮಗೋಸ್ಕರ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಹಾಕೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ, ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು. ಸೊ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.